ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಒಳ್ಳೆಯ ದಿನಗಳು ಕಾದಿವೆ. ಇಲ್ಲಿರುವ ವಿಭೂತಿಯನ್ನು ಮುಟ್ಟಿ ಗುರುವಾರ ದಿನ ಒಂದು ದೊಡ್ಡ ಶುಭವಾರ್ತೆ ಕೇಳುತ್ತೀಯಾ ಅಂತ ಸಾಯಿ ಇವತ್ತು ನಮಗೋಸ್ಕರ ಒಳ್ಳೆಯ ಸಂದೇಶವನ್ನು, ಹೊಸ ಸಂದೇಶವನ್ನು ತಂದಿದ್ದಾರೆ. ಮತ್ತೆ ಎಲ್ಲರೂ ಕೂಡ ಈ ಸಂದೇಶವನ್ನು ತಪ್ಪದೆ ಕೇಳೋಣ. ಮಗು, ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಈ ಸಂದೇಶವನ್ನು ಕೇಳ್ತಾ ಇದೀಯಾ? ಮೊದಲು ನಾನು ಕೊಡ್ತಿರೋ ಅಂತ ಈ ವಿಭೂತಿನ ಮುಟ್ಕೊಳ್ಳಿ. ನಿಮ್ಮ ಜೀವನ ಹೊಸದಾಗಿ ಬದಲಾವಣೆ ಆಗುತ್ತದೆ. ಈ ಗುರುವಾರ ದಿನ ನಿಮ್ಮ ಜೀವನದಲ್ಲಿ ಏನ್ ಶುಭವಾರ್ತೆ ಕೇಳಬೇಕು ಅಂತ ಕಾಯ್ತಿದ್ದೀಯೋ ಅದು ತಪ್ಪದೆ ಕೇಳುತ್ತೀಯ. ಮೊದಲು ನೀನು ಸಾಯಿ ಮೇಲೆ ಪೂರ್ತಿ ವಿಶ್ವಾಸ, ನಂಬಿಕೆ ಇರಲಿ. ನೀನು ಶ್ರದ್ಧೆ, ಸಬೂರಿನ ಆಚರಿಸಬೇಕು. ಪ್ರತಿದಿನ ಸಾಯಿ ನಾಮಸ್ಮರಣೆ ಮಾಡುತ್ತಾ ನಿನ್ನ ಜೀವನ ಶೈಲಿನ ಬದಲಾಯಿಸ್ಕೋಬೇಕು. ಏನ್ ಕಷ್ಟ ಬಂದರೂ ಕೂಡ ಅದನ್ನು ತಾಳ್ಮೆಯಿಂದ ಅನುಭವಿಸಬೇಕು. ಇವತ್ತು ಕಷ್ಟ ಬಂದಿದೆ ಅಂತ ನೀನು ಸಾಯಿನ ಬೈಯೋದಲ್ಲ. ಮೊದಲು ನಾನು ಎಲ್ಲಿ ತಪ್ಪು ಮಾಡುತ್ತಿದ್ದೀನಿ ಅನ್ನೋದು ಯೋಚಿಸಿ. ನಿನ್ನ ಜೀವನ ನಿನ್ನ ಕೈಯಲ್ಲೇ ಇದೆ. ನೀನು ಯಾವ ರೀತಿ ಬದಲಾಯಿಸ್ಕೊಂತೀಯೋ ನಿನ್ನ ಕೈಗೆ ಸಾಯಿ ಬಿಡ್ತಾ ಇದ್ದಾರೆ. ಪ್ರತಿ ಹೆಜ್ಜೆಗೂ ಸಾಯಿ ನಿನ್ನ ಜೊತೆನೇ ಇರ್ತಾರೆ. ನೀನೇನೇ ಕೆಲಸ ಮಾಡ್ತಾ ಇದ್ರು ಭಗವಂತ ನೋಡ್ತಾ ಇರ್ತಾರೆ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ನೀನು ಮಾಡೋ ಅಂತ ಕೆಲಸ ಒಳ್ಳೆಯದಾಗಿದ್ರೆ ನಿನ್ನ ಜೀವನ ಶೈಲಿ ಸಂತೋಷವಾಗಿ ಇರುತ್ತದೆ. ಮಗು, ನೀನೇನೇ ಕೆಲಸ ಮಾಡಿದ್ರು ನ್ಯಾಯವಾಗಿರಬೇಕು. ಭಗವಂತನ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಯಾರಿಗೂ ಕೆಟ್ಟದು ಮಾಡಬೇಡಿ. ಪ್ರತಿ ಒಬ್ಬರಲ್ಲಿ ಕೂಡ ಭಗವಂತನ ನೋಡಿ. ಇವತ್ತು ನನ್ನ ಕೈಯಿಂದ ನಿನಗೆ ಈ ವಿಭೂತಿನ ಕೊಡ್ತಾ ಇದ್ದೀನಿ ಅಂದ್ರೆ ತಪ್ಪದೆ ನೀನು ಶುಭವಾರ್ತೆ ಕೇಳುತ್ತೀಯ. ಅದು ಕೂಡ ನಿನ್ನ ಜೀವನಕ್ಕೆ ತುಂಬಾ ಉಪಯೋಗ ಆದಂತದೇ ನಿನಗೆ ನಿನ್ನ ಮುಂದಕ್ಕೆ ಬರುತ್ತೆ. ನೀನು ಎಷ್ಟೋ ದಿನಗಳಿಂದ ನಿನ್ನ ಮನಸ್ಸಿಗೆ ನೋವು ಕೊಡ್ತಾ ಇರುವಂತವರು ನಿನಗೆ ಆ ಶುಭವಾರ್ತೆ ಕೊಡ್ತಾರೆ. ಅವರಿಂದಾನೇ ಇದನ್ನ ಕೇಳುತ್ತೀಯ. ಯಾರು ನಿನಗೆ ಮೋಸ ಮಾಡಬೇಕು ಅಂತ ಇದ್ದಾರೋ, ಯಾರು ನಿನಗೆ ಕೆಟ್ಟದನ್ನು ಬಯಸುತ್ತಾರೋ ಅವರೇ ನಿನಗೆ ಒಳ್ಳೆಯದು ಮಾಡುತ್ತಾರೆ. ಅವರಿಂದ ನಾನು ಮಾಡಿಸ್ತೀನಿ. ಎಲ್ಲ ಕೂಡ ನೀನು ನೋಡ್ತಾ ಇರಿ. ಅದಕ್ಕೆ ಭಗವಂತನ ಮೇಲೆ ಪೂರ್ತಿ ಯಾರು ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡ್ತಾರೋ ಅಂಥವರಿಗೆ ತಪ್ಪದೆ ಒಳ್ಳೆಯ ದಿನಗಳು ಕಾದಿರುತ್ತೆ. ಮಗು, ಪ್ರತಿದಿನ ವಿಭೂತಿನ ಬಳಸಿ. ಪ್ರತಿದಿನ ವಿಭೂತಿನ ನೀರಲ್ಲಿ ಹಾಕೊಂಡು ಸ್ವಲ್ಪ ಕುಡಿಬೇಕು. ನಿನಗೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಇದೆ ಅಂತ ಅನಿಸಿದ್ರೆ ಈ ವಿಭೂತಿನ ಪ್ರತಿದಿನ ಬಳಸಿ. ಆಮೇಲೆ ನಿನಗೆಲ್ಲಾದರೂ ನೋವು ಅಂತ ಇದ್ರೆ, ಕಾಲು, ಕೈ ಅಥವಾ ಹೊಟ್ಟೆ ನೋವು, ಈ ಥರ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಮನಸ್ಸಿಗೆ ತಗೋಬೇಡಿ. ಸಾಯಿ ಇದ್ದಾರೆ ಅನ್ನೋದು ಮೊದಲು ತಿಳ್ಕೊಳ್ಳಿ. ಸಾಯಿ ಆಶೀರ್ವಾದ ಯಾವಾಗಲೂ ನಿಮಗೆ ಇರುತ್ತೆ. ಮೊದಲು ಈ ವಿಭೂತಿನ ಹಣದ ಮೇಲೆ ಹಚ್ಕೊಂಡು, ನನಗೆ ಇವತ್ತು ಏನು ನೋವಿದೆಯೋ ಅದು ನನಗೆ ಸಾಯಿ ದೂರ ಮಾಡುತ್ತಾರೆ, ಅಷ್ಟು ನಂಬಿಕೆ ನನಗಿದೆ, ನಾನು ಯಾಕೆ ಚಿಂತೆ ಮಾಡಬೇಕು, ನನ್ನ ಸಾಯಿ ಸದಾ ನನ್ನ ಜೊತೆ ಇರ್ತಾರೆ ಅನ್ನೋ ನಂಬಿಕೆ ನೀವಿದ್ರೆ ಇಟ್ಕೊಂಡ್ರೆ ತಪ್ಪದೆ ಅದೆಲ್ಲ ಕೂಡ ದೂರ ಆಗುತ್ತೆ. ಮಗು, ನಿನ್ನ ಮಕ್ಕಳು ಎಕ್ಸಾಮ್ಗೆ ಹೋಗ್ತಾ ಇದ್ದಾರೆ ಬರೆಯಕ್ಕೆ ಅಂತ ಅನ್ಕೊಳ್ಳಿ. ಆ ಸಮಯದಲ್ಲಿ ಮನಸ್ಫೂರ್ತಿಯಾಗಿ ಸಾಯಿ ನಾಮಸ್ಮರಣೆ ಮಾಡಿ ನಂತರ ವಿಭೂತಿನ ಹಚ್ಚಿ ಕಳಿಸಿ. ಖಂಡಿತ ಅವರಿಗೆ ಸಾಯಿ ರಕ್ಷಣೆ ಇರುತ್ತೆ. ಅವರು ಎಕ್ಸಾಮ್ ಒಳ್ಳೆಯದಾಗಿ ಬರೆಯೋ ತರ ನಾನು ಮಾಡ್ತೀನಿ. ಯಾಕಂದ್ರೆ ಅವರ ಜ್ಞಾಪಕ ಶಕ್ತಿ ಅನ್ನೋದು ಹೆಚ್ಚು ಮಾಡೋ ಅವಕಾಶವನ್ನು ನಾನು ಕೊಡ್ತಾ ಇರ್ತೀನಿ. ಮತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಳ್ಳೆಯ ಕೆಲಸಗಳು ಶುರು ಮಾಡಿದ್ರು ಕೂಡ ಈ ವಿಭೂತಿಯನ್ನು ನೀವು ಹಚ್ಕೊಂಡು ಆ ಕೆಲಸನ ಶುರು ಮಾಡಿ. ನಿನ್ನ ಸಾಯಿ ಏನೇ ಹೇಳಿದ್ರು ಅದಕ್ಕೆ ಒಂದು ಅರ್ಥ ಇರುತ್ತೆ. ಮಗು, ನೀನು ಎಲ್ಲರ ಮುಂದೆ ನಗು ನಗುತ್ತಾ ಇದೀಯ, ಆದರೆ ಒಂಟಿಯಾಗಿ ಮಾತ್ರ ಅಳತಾ ಕೂತಿದೀಯ. ಅದು ನನಗೆ ಗೊತ್ತಾಗ್ತಾ ಇದೆ. ಯಾವತ್ತು ನಿನ್ನ ಧೈರ್ಯನ ಮಾತ್ರ ಕಳ್ಕೋಬೇಡಿ. ಯಾಕಂದ್ರೆ ಸದಾ ನಿನ್ನ ಸಾಯಿ ಜೊತೆನೇ ಇದ್ದಾರೆ. ಒಂಟಿಯಾಗಿ ಇಲ್ಲ ಅಂತ ತಿಳ್ಕೊಳ್ಳಿ. ನಿನ್ನ ಸಾಯಿ ಎಲ್ಲ ಕೂಡ ನೋಡ್ತಾನೆ ಇದ್ದಾರೆ. ಮಗು, ಸುಖ ದುಃಖ ಈ ಎರಡು ಶಾಶ್ವತವಲ್ಲ. ನೀವು ಯಾವಾಗಲೂ ಸಂತೃಪ್ತಿಯಾಗಿ ಇರಬೇಕು. ಆಗ ಖಂಡಿತ ಗೆಲ್ಲುವ ದಾರಿ ನಿನಗೆ ಸಿಗುತ್ತೆ. ಯಾವತ್ತು ನನ್ನ ಹತ್ರ ಇದು ಇಲ್ಲ ಅಂತ ನೀನ್ ಚಿಂತೆ ಮಾಡಬೇಡಿ. ಭಗವಂತನ ಮುಂದೆ ಏನ್ ಬೇಡ್ಕೊಂತಿದೀಯೋ, ಏನ್ ಬೇಕು ಅಂತ ಕೇಳುತ್ತಿದ್ದೀಯೋ
ಅದು ಇವತ್ತು ನಿನಗೋಸ್ಕರ ಬಂದಿಲ್ಲ, ನಿನ್ನ ಕೆಲಸ ಆಗಿಲ್ಲ, ನನ್ನ ಬೇಡಿಕೆ ಈಡೇರಿಲ್ಲ ಅಂತ ನೀನು ಚಿಂತೆ ಮಾಡಬೇಡಿ. ಸಮಯಕ್ಕೆ ಅದು ನಿನಗಾಗಿ ಕಾದಿದೆ. ಅದು ಬಂದೇ ಬರುತ್ತದೆ. ಇವತ್ತು ನಿನ್ನ ಹತ್ರ ಹಣ ಇಲ್ಲ ಅಂತ ಚಿಂತೆ ಮಾಡಬೇಡಿ. ಇವತ್ತು ನಿನ್ನ ಹತ್ರ ಇಲ್ಲ, ನಾಳೆ ನಿನ್ನ ಹತ್ರ ಇರಬಹುದು. ಬೇರೆಯವರ ಹತ್ರ ಹೆಚ್ಚಾಗಿರ್ಬೋದು, ನಾಳೆ ಅವರ ಹತ್ರ ಇರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಮಗು, ಒಂದು ಮಾತ್ರ ನೆನಪಿರಲಿ, ದುಡ್ಡು ಎಲ್ಲಿ ಇರುತ್ತೋ ಅಲ್ಲಿ ಮನುಷ್ಯರು ಇರ್ತಾರೆ ಅನ್ನೋದು ವಾಸ್ತವ ಆಗಿರ್ಬೋದು. ಆದ್ರೆ ಒಳ್ಳೆಯ ಗುಣ ಇರೋರ್ ಕಡೆ ಆ ಭಗವಂತ ಇರ್ತಾರೆ, ಇದು ಮಾತ್ರ ಸತ್ಯ. ನಾವು ನಿಜಾಯಿತಿಯಾಗಿ ಇರಬೇಕು. ಭಗವಂತ ನಮ್ಮನ್ನು ಯಾವಾಗ್ಲೂ ಕೈ ಬಿಡೋದಿಲ್ಲ. ನಾವು ಎಷ್ಟೇ ಪೂಜೆ ಮಾಡಿದ್ರು ಭಗವಂತ ನನಗೆ ಕರುಣಿಸಿಲ್ಲ ಅಂತ ನಾವು ಅನ್ಕೊಂತೀವಿ. ಆದ್ರೆ ನಿಮ್ಮ ಪೂಜೆಗೆ ತಕ್ಕಂಗ ಫಲ ತಪ್ಪದೇ ಒಂದು ದಿನ ಬರುತ್ತೆ. ಆದರೆ ನೀವು ಕಾಯೋ ಅಷ್ಟು ಶಕ್ತಿ ಇರಬೇಕು. ನಿಮಗೆ ಸಾಯಿ ಪರೀಕ್ಷೆ ಕೊಡ್ತಾ ಇದ್ದಾರೆ. ಆ ಪರೀಕ್ಷೆಯಲ್ಲಿ ನೀನು ಗೆಲ್ಲಬೇಕಲ್ವಾ? ಅದಕ್ಕೆ ಸಮಯ ಬರುತ್ತೆ. ಆ ಸಮಯಗೋಸ್ಕರ ನೀನು ಕಾಯಬೇಕು. ಯಾವಾಗ್ಲೂ ನಾವು ಪೂಜೆ ಮಾಡೋವಾಗ ಭಗವಂತ ಕೇಳುತ್ತಾರೆ ಅಂತ ನಾವು ನಂಬುತ್ತೀವಲ್ವಾ? ಅದೇ ರೀತಿಯಲ್ಲಿ ನಾವು ಏನಾದ್ರೂ ಬೇರೆಯವರಿಗೆ ಕೆಟ್ಟದ್ದು ಮಾಡ್ತಾ ಇದ್ದೀವಿ ಅಂದ್ರೆ ಆ ಭಗವಂತ ನೋಡಲ್ವಾ? ತಪ್ಪದೇ ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಭಯ ಪಡಬೇಕು. ಬೇರೆಯವ್ರ ಬಗ್ಗೆ ಚಿಂತೆ ಮಾಡಬಾರ್ದು, ಮನುಷ್ಯರ ಬಗ್ಗೆ ಯೋಚನೆ ಮಾಡಬಾರ್ದು. ಮೊದಲು ನೀವು ಎದುರ್ಕೋಬೇಕಾಗಿರೋದು ಭಗವಂತನ ನೋಡ್ಬಿಟ್ಟು ನೀವು ಭಯ ಪಡಬೇಕು. ಏನೇ ಕೆಲಸ ಮಾಡಿದ್ರು ಕೂಡ ಭಗವಂತ ನೋಡ್ತಾ ಇರ್ತಾರೆ. ಅದನ್ನ ಮಾತ್ರ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಏನೇ ಕೆಲಸ ಮಾಡಿದ್ರು ನೀವು ನಿಜಾಯಿತಿಯಾಗಿ ಧರ್ಮವಾಗಿ ನಡೆಸ್ಕೊಂಡು ಯಾರಿಗೂ ಕೆಟ್ಟದ್ದು ಮಾಡಿಲ್ಲದೆ ನೀವು ಆ ಕೆಲಸಗಳನ್ನು ಮಾಡಬೇಕು. ಯಾರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೂ ನೀವು ಯೋಚನೆ ಮಾಡಬಾರದು. ಎಲ್ಲ ಕೂಡ ಭಗವಂತ ನೋಡ್ತಾ ಇರ್ತಾರೆ. ಇವತ್ತು ನಿನ್ನ ಸಾಯಿ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡು ವಿಭೂತಿನ ಮುಟ್ಕೊಂಡಿದೀಯ. ಈ ವಿಭೂತಿ ಸರ್ವ ರೋಗ ನಿವಾರಣೆ ಅಂತ ಹೇಳಬಹುದು. ಸಾಯಿ ಪ್ರತಿದಿನ ವಿಭೂತಿ ಹಚ್ಕೊಂಡು ನಿಮ್ಮ ಕೆಲಸನ ಶುರು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿದಿನ ಸಾಯಿ ವಿಭೂತಿನ ಹಚ್ಕೊಂಡು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಮನಸ್ಫೂರ್ತಿಯಾಗಿ ಸಾಯಿ ನಾಮಸ್ಮರಣ ಮಾಡಿದ್ರೆ ಏನು ನೋವುಗಳು, ಏನು ಕಷ್ಟಗಳಿದ್ರೂ ಸಾಯಿ ನೋಡ್ಕೊತಾರೆ. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ನಮ್ಮ ಸಾಯಿ ಭಕ್ತರಿಗೆ ಹಂಚಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.